ಅವರಿಗೆ ಸ್ವಸಹಾಯದ ಸಂಘ ಅಂತ ಹೇಗಸ್ ಅವ್ರು ನಮ್ಮ ಸಂಘ ಮಾಡ್ಸಕ್ಕೆ ಇದು ಮಾಡಿರಿ. ಅವರಿಗೆ ನಾವು ಸಂಘ ತೆಗೆದು ಲೋನ್ ಇದು ಮಾಡಿ 50,000 ಅಂತ ಹೇಗಸ್ ಒಂದು 19 ಮಂದಿ ಎಲ್ಲ ನಾವು ಒಂದು 5-6 ಸಂಘ ಮಾಡ್ತಾ ಕೊಡ್ತಿದ್ದೇವೆ ರೀ. ಆದರೆ ಇವಾಗ ಒಂದು 2 ಕಂತ ತುಂಬಿದಾರು. ಬಟ್ ಇವಾಗ ನಾವು ತುಂಬಂಗಿಲ್ಲ, ನಮ್ಗೆ ತುಂಬಕ್ಕಾಗಂಗಿಲ್ಲ ಅಂತ ಹೇಗಸ್ ನಮ್ಗೆ ಇದ್ರ ನಮ್ಮೆಲ್ಲ ದಬ್ಬಾಣಿಕೆ ಮಾಡಾಕತ್ತಾರ ರೀ. ಮತ್ತು ಇನ್ನು ಮುಂದೆ ತುಂಬಂಗಿಲ್ಲ, ನೀವು ಏನು ಬೇಕಾದ್ ಮಾಡ್ಕೋರಿ ಅಂತೇಳಿ ನಮ್ಗೆ ದಬಾನ್ಕಿ SP ಆಫೀಸ್ಗೆ ಹೋಗಿ ಕೂತೇವು. ಮತ್ತು ಅಲ್ಲಿ ನಾವು ಔಷಧ ಕುಡಿತೇವೆ ಅಂತೇಳಿ SP ಆಫೀಸ್ಗೆ ಹೋಗಿ ಕಂಪ್ಲೀಟ್ ಮಾಡಿದಾರೆ ನಮ್ಮೆಲ್ಲ. ಮತ್ತು ರೀ ಒಟ್ಟು ರೊಕ್ಕನ ನಿಮ್ಗೆ ಇನ್ನು ಮುಂದೆ ತುಂಬಂಗಿಲ್ಲನ ಅಂತ ಹೇಗಸ್ ಇದು ಹೇಳಾಕತ್ತಾರ ರೀ ಕಾವೇರಿ ಅವರು. 5 ಕಂತ 6 ಕಂತ ಅಷ್ಟು ತುಂಬಿಲ್ರಿ. ಒಟ್ಟು 2-4 ಕಂತ ಅಷ್ಟು ತುಂಬಿದಾರೆ. ಉಳ್ಕಿದ್ದು ಇನ್ನು ಮುಂದೆ ಇನ್ನೂ 2 ವರ್ಷ ತುಂಬೇಕ್ರಿ. 2 ವರ್ಷ ಮಟ್ಟ ಏನು ಮಾಡೋದ್ರಿ ನಾವು? ಆ ರೊಕ್ಕ ಅವರ ಬಳಕೆ ಮಾಡ್ಕೊಂಡಾರೋ ಅಥವಾ ಅಲ್ಲಿ ಕಟ್ಟಿದಾರೆ? ಮಾಡ್ಕೊಂಡಾರ್ರಿ ಸರ್. ನಿಮಗೆ ಹೆಂಗೆ ಗೊತ್ತಾಯ್ತಿರ ಅವಾಗ? ಅಲ್ಬಾವಿ ಸಂಘ ಅಂತ ಹೇಳಿದಾರೆ ಕರೆ. ಬಟ್ ಅವ್ರು ಇದನ್ನ ರೀ ಅವ್ರು ಹೋದಲ್ಲಿ ಇದನ್ನ ಮಾಡಿಲ್ಲ ಅಂತ್ರಿ, ತಾವು ಬಳಸ್ಕೊಂಡಾರಂತ್ರಿ. ಸರಿ ಸರಿ ಆಯ್ತು. ಅವರು ಇಷ್ಟೊಂದು ಜನಕ್ಕೆಲ್ಲ ಮೋಸ ಮಾಡಿದಾರೆ. ಕೆಲವೊಂದು ಜನ ಪಾಪ ಬಡ್ರು ಅದಾರೆ. ಅವ್ರು ಏನು ಮಾಡ್ಬೇಕ್ರಿ, ಎಲ್ಲಿಂದ ತಂದು ತುಂಬಬೇಕ್ರಿ? ತಮ್ಮ ಕೈಯಾರೆ ಎಷ್ಟಂತ ಹೇಳಿ ತುಂಬೋದು ಕಂತ್ರಿ? ಬರೀ 2 ಕಂತು 1 ಕಂತು ತುಂಬಿದ್ದಾರೆ. ಮತ್ತು 2 ವರ್ಷ ಎಲ್ಲ ಅವರು ಏನು ಮಾಡ್ಬೇಕ್ರಿ? ಪಾಪ ಸಣ್ಣ ಮಕ್ಕಳ ತಗೊಂತು ಒಂದು ಎಷ್ಟು ಕಷ್ಟಪಟ್ಟು ಇದು ಮಾಡಿದಾರೆ. ಆಸೆಗೆ ಬಿದ್ದರೆ ಅವ್ರು ಏನು ಹೇಳಿದಾರೆ, ಅವರು ಒಂದು ವಿಶ್ವಾಸ ಮೇಲೆ ದುಡ್ಡು ಕೊಟ್ಟಿದಾರಲ್ರಿ. ನಾವು ತುಂಬ್ತೇವು, ಅವರು ಒಂದು ಏನಾರ ಮಾಡ್ತಾರು, ನಮಗೂ ಆಗ್ತಾವ ದುಡ್ಡು ಅಂತ ಹಿಂಗೆ ಆಸೆಗೆ ಬಿದ್ದು ಮಾಡಿದ್ದಾರೆ. ಕರೆ ಇವ್ರು ಇಷ್ಟೊಂದು ಮೋಸ ಮಾಡೋದು ಸರಿ ಅಲ್ರಿ ಸರ್. ಇದ್ರ ಮತ್ತೆ 2 ಜನ ಅದಾರ ರೀ, ಅವ್ರೊಬ್ರು ಅದಾರ ಮತ್ತು ಇನ್ನೊಬ್ಬ ಅದಾರ ರೀ. ಕಾವೇರಿ ಇವ್ರು ಮೇನ್ ಅದಾರ ಇಬ್ರ. ಮತ್ತು ಉಳಿದವ್ರು ಯಾರದಾರ ಅನ್ನೋದು ನಮ್ಗೆ ಅಷ್ಟು ಸ್ಪಷ್ಟವಾಗಿ ಗೊತ್ತಿಲ್ಲ ರೀ. ಅಂದ್ರೆ ಒಟ್ಟಾರೆ ಏನಂತಲ್ಲ ನಿಮ್ಮ ರೊಕ್ಕನ ಅವ್ರ ತಗೊಂಡಾರ್ರಿ ಎಲ್ಲ ತಗೊಂಡಾರೆ. ಅವ್ರ ಸ್ವಂತಕ್ಕಾಗಿ ಬಳಸ್ಕೊಂಡಾರೆ. ಅವ್ರು ಏನು ಹೇಳಿದಾರೆ, ನಾವು ಕೊಡ್ತೇವು ನಿಮಗೆ ಕಂತ ತಿಂಗಳ ತುಂಬ ಕೊಡ್ತೇವು, ನೀವು ನಮ್ಮ ಮೇಲೆ ವಿಶ್ವಾಸ ಇಡಂತ ಹೇಳಿ ಒಂದ್ಸಲ ಅಲ್ರಿ ಎಷ್ಟು ಪದೇ ಕಾಲ್ ಮಾಡಿ ದುಡ್ಡು ಇಸ್ಕೊಂಡಾರೆ. ನಮ್ಮ ಕಡೆ ಕೊಡೋದಿಲ್ಲ ಅಂದ್ರೂ ಇಸ್ಕೊಂಡಾರೆ. ಮತ್ತೀಗ ಹಾಲ್ಬಾವಿ ಸಂಘದ ಹೆಸರು ಹೇಳಿ ಇಸ್ಕೊಂಡಾರೆ. ಮತ್ತು ಈಗವಾಗ ಏನು ಮಾಡ್ತಾರು, ನಮ್ಮ ಕೈಲಿ ಆಗೋದಿಲ್ಲ, ನೀವು ಏನು ಮಾಡ್ತೀರಿ ಮಾಡ್ಕೋರಿ, ನೀವು ತುಂಬ್ಕೋರಿ ಅಂತ ಹೇಳಿ ಹಿಂಗೆ ಹೇಳತ್ತಾರೆ. ನಿಮಗೇನ್ರ ಬೈದಾರ ಅಥವಾ ಹೊಡೆದಾರ ಏನ್ರ ಮಾಡ್ಯಾರೇನ್ರಿ? ಬಡಿಯಾಕೋದು ಎಲ್ಲ ಬಂದಿದ್ರಿ. ಬಡಿಯಾಕ ಬಂದಿದ್ದಾರೆ. ಮತ್ತೇನು ಬೈದಾರನ್ರಿ? ಬೈದಾರೆ. ಏನಂತ ಬೈತಿದ್ರಿ? ಸರ್ಗಳು ಅವ್ರನ್ನ ಕರ್ಸಿದ್ರಿ. ಯಾವ ಸಂಘ ಸರ್ ರೀ ಅವ್ರು? ಟಾಟಾ ಕ್ಯಾಪಿಟಲ್ ರೀ, ಆಮೇಲೆ ಪ್ರಗತಿ ಸಂಘ. ಅಲ್ಲ ಅವ್ರು ಯಾಕೆ ಬಂದ್ರಿ ಈಗ ಹಾಲ್ಬಾವಿ ಸಂಘಕ್ಕೆ? ಇವ್ರು ಯಾಕೆ ಬರ್ತಾರ್ರಿ? ಅಂದ್ರೆ ನಾವು ಇವ್ರ ಕಡೆ ದುಡ್ಡು ತೆಗದ ಅಲ್ಲಿ ಕೊಟ್ಟಿದ್ದೇವ್ರಿ ಸರ್. ಸರಿ ಸರಿ. ಅಂದ್ರೆ ಇವ್ರ ಕಡೆ ದುಡ್ಡು ತೆಗದ ಅಲ್ಲಿ ಕೊಟ್ಟಿದ್ದೇವ್ರಿ. ನಾವು ಒಂದು ಆಸೆಗೆ ಬಿದ್ದ ಕೊಟ್ಟಿದ್ದೇವೆ. ಏನಂತ ಕೊಟ್ರ ಅವ್ರು? ಏನಂತ ಹೇಳಿಸ್ಕೊಂಡಿಗ್ಯಾರ ಅವರು? ಸಬ್ಸಿಡಿ ನಮಗೆ ಅರ್ಧ ಕೊಡ್ರಿ, ಆಮೇಲೆ ನೀವು ಅರ್ಧ ತಗೋರಿ, ಆಮೇಲೆ ನಾವು ಒಂದು 2 ವರ್ಷ ಎಲ್ಲ ನಾವ ತುಂಬ್ತೇವು ಅಂತ ಹಿಂಗೆ ಹೇಳಿ ಇಸ್ಕೊಂಡು ಹೋಗಿದ್ದಾರೆ. ನಾವು ಆ ಆಸೆಗೆ ಬಿದ್ದು ನಾವೇನ್ ಮಾಡಿದ್ವು? ನಿಮ್ಮ ಮನೆ ಮಾತಾಗಿರುವ ಪ್ರೀತಮ್ ನ್ಯೂಸ್ಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ನಮಸ್ತೆ 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 ನಮಸ್ತೆ.